ಎಲ್ಲಾ ವೇದಿಕೆಯಲ್ಲಿರುವಂತ ಮಾಸ್ಟರ್ಸ್ಗೆಲ್ಲ ನಮಸ್ತೆ. ನಾನು ಮೊದಲಿಗೆ ಪತ್ರಿಜಿ ಗುರುಗಳಿಗೆ, ಸ್ವರ್ಣಮಾಲಾ ಅಮ್ಮನವರಿಗೆ, ಎಲ್ಲ ಹಾಸ್ಟೆಲ್ ಮಾಸ್ಟರ್ಸ್ಗೆ, ನನ್ನ ತಂದೆ ತಾಯಿಗಳಿಗೆ ಹಾಗೂ ಎಲ್ಲ ಪಿರಮಿಡ್ ಮಾಸ್ಟರ್ಸ್ಗಳಿಗೆ, ವಿಶೇಷವಾಗಿ ರಂಗನಾಥ್ ಗುರುಗಳಿಗೆ ಮತ್ತೆ ತಮ್ಮೆಲ್ಲರಿಗೂ ನಮಸ್ಕರಿಸ್ತಾ ಇವತ್ತಿನ ಸ್ವಾಧ್ಯಾಯವನ್ನ ಪ್ರಾರಂಭ ಮಾಡ್ತೀನಿ ಮಾಸ್ಟರ್ಸ್. ಇವತ್ತಿನ ನನ್ನ ಜ್ಞಾನ ಹಂಚಿಕೆ ವಿಷಯ ಓಶೋ ಅವ್ರದ್ದು ಒಂದು ಪುಸ್ತಕ ಇದೆ ಮಾಸ್ಟರ್ಸ್. ಅದು ಧ್ಯಾನದಿಂದ ಸ್ವಾಸ್ಥ್ಯ, ಔಷಧದಿಂದ ಉಪಶಮನ ಅಂತ ಹೇಳ್ಬಿಟ್ಟು ಆ ಪುಸ್ತಕದ ಶೀರ್ಷಿಕೆ. ಆ ಪುಸ್ತಕದಲ್ಲಿರುವಂತ ಒಂದು ಚಾಪ್ಟರ್ ನಗು ಮತ್ತೆ ಆರೋಗ್ಯ ಅಂತ ಹೇಳ್ಬಿಟ್ಟು ಒಂದು ಚಾಪ್ಟರ್ ಇದೆ. ಆ ಚಾಪ್ಟರ್ನ ಸ್ವಾಧ್ಯಾಯವನ್ನ ನಾನು ಈ ದಿನ ಮಾಡ್ತಾ ಇದ್ದೀನಿ ಮಾಸ್ಟರ್ಸ್. ಇವತ್ತು ನನ್ನ ಈ ದಿನದ ಸ್ವಾಧ್ಯಾಯವನ್ನ ಪ್ರಾರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ನಾನು ಈ ಪುಸ್ತಕದ ಬಗ್ಗೆ ಒಂದು ಕಿರು ಪರಿಚಯವನ್ನ ನಾನು ಮಾಡ್ಕೊಟ್ಬಿಡ್ತೀನಿ ಮಾಸ್ಟರ್ಸ್. ಈ ಧ್ಯಾನದಿಂದ ಸ್ವಾಸ್ಥ್ಯ, ಔಷಧದಿಂದ ಉಪಶಮನ ಎಂಬ ಈ ಕೃತಿ ಒಂದು ಓಶೋ ಅವರ ಪ್ರವಚನಗಳೇನಿದೆ ಆ ಪ್ರವಚನಗಳ ಸಂಗ್ರಹದ ಕೃತಿಯಾಗಿದೆ. ಈ ಪ್ರವಚನ ಮೂಲತಃ ಇಂಗ್ಲಿಷ್ ಅಲ್ಲಿ ಇದ್ದಂತ ಕೃತಿ, ಇದು ಕನ್ನಡಕ್ಕೆ ಅನುವಾದಗೊಂಡಿದೆ, ತರ್ಜುಮೆಗೊಂಡಿರುವಂತ ಕೃತಿಯಾಗಿದೆ ಮಾಸ್ಟರ್ಸ್. ಮತ್ತೆ ಈ ಕೃತಿಯಲ್ಲಿ ಒಟ್ಟು 22 ಅಧ್ಯಾಯಗಳಿವೆ. ಅದರಲ್ಲಿ ನಾನು 21ನೇ ಅಧ್ಯಾಯದಲ್ಲಿರುವಂತ ನಗು ಮತ್ತೆ ಆರೋಗ್ಯ ಅನ್ನೋ ಒಂದು ಚಾಪ್ಟರ್ ಅನ್ನ ಸ್ವಾಧ್ಯಾಯಕ್ಕೆ ಇವತ್ತು ಆಯ್ಕೆ ಮಾಡ್ಕೊಂಡಿದ್ದೀನಿ ಮಾಸ್ಟರ್ಸ್. ಈ ಪುಸ್ತಕವನ್ನ ಒಂದ್ಸರಿ ನಿಮ್ಗೆ ತೋರಿಸ್ಕೊಡ್ತೀನಿ ಹೇಗಿದೆ ಅಂತ ಹೇಳ್ಬಿಟ್ಟು. ಇದು ಓಶೋ ಅವ್ರದ್ದು ಧ್ಯಾನದಿಂದ ಸ್ವಾಸ್ಥ್ಯ, ಔಷಧದಿಂದ ಉಪಶಮನ ಅಂತ ಇರುವಂತ ಒಂದು ಕೃತಿಯಾಗಿದೆ. ಇದು ಈ ಕೃತಿ ಹೇಗೆ ಬಂದಿದೆ, ಹೇಗೆ ಅದರಲ್ಲಿ ವಿಷಯಗಳು ಪ್ರಸ್ತಾಪ ಆಗಿದೆ, ಅವರ ಪ್ರವಚನಗಳು ಹೇಗೆ ದಾಖಲಾಗಿದೆ ಅಂತ ನಾನು ನಿಮ್ಗೆ ಹೇಳ್ಬಿಡ್ತೀನಿ ಶಾರ್ಟ್ ಆಗಿ. ಅದ್ರಲ್ಲಿ ಹೇಗೆ ಅಂತ ಹೇಳಿದ್ರೆ, ಇದು ಪ್ರವಚನ ಆಗಿರೋದ್ರಿಂದ ಏನು ಅಂತಂದ್ರೆ ಲೈಟ್ ಬೆಳಕು ಇರೋ ಕಡೆ ನಿಮ್ ಫೇಸ್ ಇದ್ ಮಾಡ್ಕೊಳ್ಳಿ ಮೇಡಮ್, ಅಪೋಸಿಟ್ ಮಾಡ್ಕೊಳ್ಳಿ ಸ್ವಲ್ಪ. ನಾನು ಹೊರಗಡೆ ಬಂದೆ ಇವಾಗ, ಅದಕ್ಕೆ ಇದು ಓಕೆ. ಯಾಕೆಂದ್ರೆ ಇದು ವಿಡಿಯೋ ರೆಕಾರ್ಡ್ ಆಗುತ್ತಲ್ವಾ. ಸೊ ಇವಾಗ ಸೂಪರ್ ಮೇಡಮ್. ಓಕೆ. ಸೊ ಈ ಪ್ರವಚನ ಹೇಗೆ ಬಂದಿದೆ ಅಂತ ಹೇಳಿದ್ರೆ, ಒಂದು ಶಿಷ್ಯರು ಅಥವಾ ಓಶೋ ಅವರ ಅನುಯಾಯಿಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವ್ರಿಗೆ ಓಶೋ ಅವರಿಗೆ ಪ್ರಶ್ನೆಗಳನ್ನ ಕೇಳ್ತಾರೆ, ಕೆಲವು ಪ್ರಶ್ನೆಗಳನ್ನ ಕೇಳ್ತಾರೆ. ಆ ಪ್ರಶ್ನೆಗಳಿಗೆ ಉತ್ತರದ ರೂಪದಲ್ಲಿ ಇಡೀ ಪ್ರವಚನಗಳು ಸಾಕ್ತಾ ಹೋಗುತ್ತೆ. ಈ ರೀತಿ ಒಂದು ಪ್ರಶ್ನೆ ಅಥವಾ ಪ್ರಶ್ನೆಗಳ ಗುಚ್ಛ ಏನಿರುತ್ತದೆ, ಆ ಪ್ರಶ್ನೆಗಳಿಗೆ ಓಶೋ ಅವರು ತಮ್ಮ ಉತ್ತರವನ್ನ ಕೊಡ್ತಾ ಹೋಗ್ತಾರೆ. ಈ ಉತ್ತರಗಳು ಒಂದೊಂದು ಅಧ್ಯಾಯಗಳಾಗಿ ಈ ಪುಸ್ತಕದಲ್ಲಿ ದಾಖಲಾಗ್ತಾ ಹೋಗಿದಾವೆ. ಇದು ಈ ಸ್ವರೂಪದ ದಾಖಲೆ ಮಾಸ್ಟರ್ಸ್. ಅದೇ ರೀತಿ ಈಗ ನಾನು ಆಯ್ಕೆ ಮಾಡ್ಕೊಂಡಿರುವಂತ ನಗು ಮತ್ತೆ ಒಂದು ಆರೋಗ್ಯ ಅನ್ನೋ ಚಾಪ್ಟರ್ ಏನಿದೆ, ಅದು ಕೂಡ ಒಂದು ಪ್ರಶ್ನೆ ರೂಪದಲ್ಲಿ ಪ್ರಾರಂಭ ಆಗುತ್ತೆ. ಹಾಗಾದ್ರೆ ಏನು ಆ ಪ್ರಶ್ನೆ, ಏನ್ ಪ್ರಾರಂಭ ಆಗುತ್ತೆ ಅಂತ ಹೇಳಿದ್ರೆ, ಒಬ್ಬ ಅನುಯಾಯಿ ಅಥವಾ ಶಿಷ್ಯ ಕೇಳ್ತಾನೆ. ಏನಂತ ಹೇಳಿದ್ರೆ, ಪ್ರಿಯ ಓಶೋ, ದಯವಿಟ್ಟು ನೀವು ನಗುವಿನಲ್ಲಿ ಇರುವಂತ ಧ್ಯಾನದ ಶಕ್ತಿ, ಅದು ಮೆದುಳಿನಲ್ಲಿ ಉಂಟು ಮಾಡುವಂತ ರಾಸಾಯನಿಕ ಕ್ರಿಯೆ, ವ್ಯಕ್ತಿಯೊಬ್ಬನನ್ನು ಬದಲಿಸುವಲ್ಲಿ ಅದರ ಶಕ್ತಿ ಮತ್ತು ಅದರ ಉಪಶಮನದ ಶಕ್ತಿಯನ್ನು ವಿವರಿಸುವಿರಾ ಅಂತ ಹೇಳ್ಬಿಟ್ಟು ಪ್ರಶ್ನೆ ಮಾಡ್ತಾನೆ. ಅದಕ್ಕೆ ಉತ್ತರ ಅನ್ನೋ ತರ ಈ ಪ್ರವಚನವನ್ನ ಓಶೋ ಕೊಡ್ತಾ ಹೋಗ್ತಾರೆ. ಈಗ ಓಶೋ ಏನ್ ಹೇಳ್ತಾರೆ ಹಂಗಾದ್ರೆ ನಗು ಮತ್ತೆ ಆರೋಗ್ಯ ಅನ್ನೋ ಈ ವಿಷಯದ ಕುರಿತು ಅಂತ ಹೇಳಿದ್ರೆ, ಅವ್ರು ಹೇಳ್ತಾರೆ, ನಗುವಿನಲ್ಲಿ ಧ್ಯಾನದ ಶಕ್ತಿಯೂ ಇದೆ, ಔಷಧಿಯ ಗುಣವೂ ಇದೆ. ನಗುವು ಖಂಡಿತ ನಿಮ್ಮ ದೇಹದ ರಾಸಾಯನಿಕ ಪ್ರಕ್ರಿಯೆಗಳನ್ನ ಬದಲಿಸಿ ಆ ಮೂಲಕ ಮೆದುಳಿನ ಕಂಪನಗಳನ್ನ ಏನ್ ಮಾಡ್ತದೆ, ಬದಲಾವಣೆ ಮಾಡ್ತದೆ, ಪರಿಣಾಮವನ್ನ ಬೀರ್ತದೆ, ಬುದ್ಧಿಶಕ್ತಿಯನ್ನ ಪ್ರಚೋದಿಸುತ್ತೆ. ಅಷ್ಟ್ ಮಾತ್ರ ಅಲ್ಲ, ನಗು ಏನ್ ಮಾಡ್ತದೆ ಅಂತಂದ್ರೆ ಮೆದುಳಿನ ಅಂತರಾಳವನ್ನ, ಹೃದಯದ ಅಂತರಾಳವನ್ನ ತಲುಪುತ್ತೆ. ನಗುವು ವ್ಯಕ್ತಿಯನ್ನ ಹೃದಯ ಸಂಬಂಧಿ ಕಾಯಿಲೆಗಳಿಂದ ಮುಕ್ತರನ್ನಾಗಿ ಮಾಡ್ತದೆ, ಕಾಯಿಲೆಯಿಂದ ಬಿಡುಗಡೆಯನ್ನ ಮಾಡ್ತದೆ. ಅಷ್ಟ್ ಮಾತ್ರ ಅಲ್ಲ, ನಗುವಂತ ವ್ಯಕ್ತಿ ಆತ್ಮಹತ್ಯೆಯನ್ನ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋದಿಲ್ಲ. ನಗುವ ವ್ಯಕ್ತಿ ತಾನಾಗಿ ಮೌನದ ಪ್ರಪಂಚವನ್ನ ಸುಲಭವಾಗಿ ತಿಳಿಯಬಲ್ಲವನಾಗಿರ್ತಾನೆ, ಬಲ್ಲಂತ ಶಕ್ತ ಅವನು ಆಗ್ತಾನೆ. ನಿಮ್ಮನ್ನ ಮತ್ತೆ ಏನ್ ಮಾಡುತ್ತೆ ನಗು ಅಂತ ಹೇಳಿದ್ರೆ, ಸಂಪ್ರದಾಯಗಳ ಸಂಕೋಲೆಗಳಲ್ಲಿ ನಾವು ಸಿಕ್ಕಾಕೊಂಡಿರ್ತೀವಿ, ಆ ಸಂಕೋಲೆಗಳಿಂದ ಬಿಡುಗಡೆ ಮಾಡಿ ಒಂದು ಜೀವಂತಿಕೆಯನ್ನ ನಮ್ಮಲ್ಲಿ ತುಂಬು, ನಮ್ಮನ್ನ ಸೃಜನಶೀಲ ವ್ಯಕ್ತಿಯನ್ನಾಗಿ ಅದು ನಗು ಮಾಡುತ್ತೆ. ಅಷ್ಟ್ ಮಾತ್ರ ಅಲ್ಲ, ನಗು ಇನ್ನೇನ್ ಮಾಡುತ್ತೆ ಅಂತ ಹೇಳಿದ್ರೆ, ಒಬ್ಬ ಮನುಷ್ಯ ಕಾಯಿಲೆಯಿಂದ ಏನಾದ್ರೂ ನರಳ್ತಾ ಇದ್ರೆ, ಆ ಕಾಯಿಲೆ ನಡುವೆ ಕೂಡ ಅವನು ನಗೋದನ್ನ ಕಲ್ತ್ರೆ, ನಗೋದಕ್ಕೆ ಸಮರ್ಥನಾದ್ರೆ ಅವನು ಶೀಘ್ರದಲ್ಲಿಯೇ ಗುಣಮುಖನಾಗ್ತಾನೆ. ಆದ್ರೆ ಯಾವ ವ್ಯಕ್ತಿ ತನ್ನ ಜೀವನದಲ್ಲಿ ಅಥವಾ ತನ್ನ ಮುಖದಲ್ಲಿ ನಗುವನ್ನೇ ತಂದ್ಕೊಳಕ್ ಆಗೋದಿಲ್ಲ, ಅವನೇನಾಗುತ್ತೆ ಅಂತ ಹೇಳಿದ್ರೆ
ಕಾಲಾನಂತರದಲ್ಲಿ ಅವನು ಅನಾರೋಗ್ಯಕ್ಕೆ ತುತ್ತಾಗುವಂತಹ ಸಾಧ್ಯತೆಗಳಿದೆ ಅಂತ ಹೇಳ್ಬಿಟ್ಟು ಓಶೋ ಹೇಳ್ತಾರೆ. ಮತ್ತೆ ಅವ್ರು ಹೇಳ್ತಾರೆ, ನಿಮ್ಮ ಆಲೋಚನೆಗಳೆಲ್ಲ, ನೀವು ನಕ್ಕಾಗ ಏನಾಗುತ್ತೆ, ನಿಮ್ಮ ದೇಹದಲ್ಲಿ ಯಾವ ರೀತಿ ಪರಿಣಾಮಗಳು ಉಂಟಾಗುತ್ತೆ ಅಂತ ಹೇಳುವಾಗ ಅವ್ರು ಹೇಳ್ತಾರೆ, ನಿಮ್ಮ ಆಲೋಚನೆಗಳೆಲ್ಲ ಆ ಕ್ಷಣ ನಿಂತೋಗ್ಬಿಡುತ್ತೆ ನೀವು ನಕ್ಕಾಗ. ನೀವು ಅದನ್ನ ಗಮನಿಸಿ ಅಂತ ಹೇಳ್ಬಿಟ್ಟು ನಮ್ಗೆ ಓಶೋ ಹೇಳ್ತಾ ಇದ್ದಾರೆ. ಮತ್ತೆ ಅವ್ರು ಹೇಳ್ತಾರೆ ಏನಂತ ಹೇಳಿದ್ರೆ ಅಂತಂದ್ರೆ, ನೀವು ಆಲೋಚನೆ ಮಾಡ್ತಾ ಇರ್ತೀರಿ, ಅದೇ ಆಲೋಚನೆನೂ ಮಾಡ್ತಾ ಇರ್ತೀರಿ ಅಂತ ಇಟ್ಕೊಳ್ಳಿ. ಆದ್ರೆ ಯಾವ ವ್ಯಕ್ತಿ ಒಟ್ಟಿಗೆ ಆಲೋಚನೆನೋ ಮತ್ತೆ ನಗುವನ್ನು ಮಾಡ್ತಾ ಇದ್ದಾನೆ ಅಂತ ಹೇಳ್ತಾನೆ, ಅವನದು ನಗು ಸರಿಯಾದ ನಗು ಆಗಿರೋದಿಲ್ಲ. ಆಲೋಚನೆ ಒಟ್ಟಿಗೆ ನಗ್ತಾ ಇರುವಂತ ವ್ಯಕ್ತಿ ಎಂತ ನಗುವನ್ನ ನಗ್ತಿರ್ತಾನೆ ಅಂತ ಹೇಳಿದ್ರೆ, ಅವನು ಹುಸಿ ನಗೆಯನ್ನ ನಗ್ತಿರ್ತಾನೆ, ಕಪಟ ನಗೆಯನ್ನ ನಗ್ತಿರ್ತಾನೆ, ಅಥವಾ ವಿಕಟ ನಗೆಯನ್ನ ನಗ್ತಾ ಇರ್ತಾನೆ. ಮಾಸ್ಟರ್ಸ್, ಇಲ್ಲಿ ನಾವು ಈ ಕಪಟ ನಗೆ, ವಿಕಟ ನಗೆ ಮತ್ತೆ ಹುಸಿ ನಗೆ ಅನ್ನೋದನ್ನ ಏನು ಅಂತ ಅಂದ್ಬಿಟ್ಟು ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಹುಸಿ ನಗೆ ಅಂತ ಹೇಳಿದ್ರೆ ಹೃದಯದಲ್ಲಿ ಸಂತೋಷವಿಲ್ಲದೆ ಸುಮ್ಮನೆ ನಗುವಂಥದ್ದು, ಆರ್ಟಿಫಿಷಿಯಲ್ ನಗು ಅಂತ ಹೇಳ್ತೀವಲ್ಲ ಆ ತರ ನಗುವಂಥದ್ದು. ಇನ್ನು ಕಪಟ ನಗು ಅಂತ ಹೇಳಿದ್ರೆ ಸ್ವಾರ್ಥ, ಮೋಸ, ಕುತಂತ್ರ ಇವನ್ನೆಲ್ಲ ಇಟ್ಕೊಂಡು ನಗುವಂಥದ್ದು. ಇನ್ನು ವಿಕಟ ನಗೆ ಅಂತ ಹೇಳಿದ್ರೆ ವಿಡಂಬನೆಯ ನಗೆ ಆಗಿರ್ತದೆ, ಮತ್ತೆ ಇತರರನ್ನ ಹಾಸ್ಯ ಮಾಡುವಂತ ನಗೆ ಆಗಿರ್ತದೆ. ಆದ್ರೆ ಇಂಥ ನಗುವಿನಿಂದ ನಮ್ಮ ದೇಹಕ್ಕೆ ಅಥವಾ ಆರೋಗ್ಯಕ್ಕೆ ಯಾವುದೇ ಪ್ರಯೋಜನ ಆಗೋದಿಲ್ಲ. ಅದ್ರ ಬದಲಾಗಿ ನಮ್ಮ ದೇಹಕ್ಕೆ ವ್ಯತಿರಿಕ್ತವಾದ ಪರಿಣಾಮವನ್ನ ಅದು ಉಂಟು ಮಾಡುತ್ತೆ. ಹಾಗಾಗಿ ಇಂಥ ನಗುವನ್ನ ನಗೋದು ಬೇಡ ಅಂತ ಹೇಳ್ತಾರೆ. ಮಾಸ್ಟರ್ಸ್, ಪತ್ರಿಜಿ ನಮ್ಗೆ ಏನಂತ ಹೇಳಿದ್ದಾರೆ ಅಂತ ಹೇಳಿದ್ರೆ, ನೋ ಕಾಮೆಂಟ್, ನೋ ಜಡ್ಜ್ಮೆಂಟ್, ನೋ ಇಂಟರ್ಫಿಯರೆನ್ಸ್ ಅಂತ ಹೇಳಿದ್ದಾರೆ. ಸೊ ನಾವು ಯಾವಾಗ ಕಪಟ ನಗೆ, ವಿಕಟ ನಗೆ ಇವನ್ನೆಲ್ಲ ಮಾಡ್ತಾ ಹೋಗ್ತೀವಿ, ಆಗ ನಾವ್ ಈ ಮಾತಿಗೆ ವಿರುದ್ಧವಾಗಿ ನಡ್ಕೊಂಡಾಗುತ್ತೆ. ಅಂದ್ರೆ ಕಾಮೆಂಟ್ ಮಾಡ್ದಂಗಾಗುತ್ತೆ, ಜಡ್ಜ್ಮೆಂಟ್ ಮಾಡ್ದಂಗಾಗುತ್ತೆ. ಸೊ ಹಾಗಾಗಿ ನಾವ್ ಈ ಕಪಟ ನಗೆ ಮತ್ತೆ ವಿಕಟ ನಗೆ ವಿಕೃತ ನಗೆಗಳಿಂದ ಆಚೆ ಬಂದು ನಾವು ಒಂದು ಮನ ತುಂಬಿ ನಗುವಂತ ನಗೆಯನ್ನ ಕಲ್ತ್ಕೋಬೇಕು ಅಂತ ಅನ್ನೋದು ನನ್ನ ಅಭಿಪ್ರಾಯ ಮಾಸ್ಟರ್ಸ್. ಈಗ ಮುಂದುವರೆದು ಓಶೋ ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ, ನಾವು ಆನಂದದ ಸ್ಥಿತಿಯನ್ನ ಎಲ್ಲೆಲ್ಲಿ ತಲುಪ್ತೀವಿ, ಯಾವ್ಯಾವ ಟೈಮಲ್ಲಿ ನಾವು ಆನಂದದ ಪರಾಕಾಷ್ಠೆಗೆ ನಾವು ಹೋಗ್ತೀವಿ ಅಂತ ಅವ್ರು ಹೇಳ್ತಾರೆ ಅಂತ ಹೇಳಿದ್ರೆ, ನೃತ್ಯ ಮತ್ತೆ ನಗುವಿನ ಎರಡೂ ಸಂದರ್ಭದಲ್ಲಿ ನಾವು ಆನಂದವನ್ನ ಹೊಂದ್ತೀವಿ, ಒಂದು ಧ್ಯಾನಸ್ಥವಾದ ಒಂದು ಸ್ಥಿತಿಯನ್ನ ನಾವು ತಲುಪ್ತೀವಿ ಅಂತ ಹೇಳ್ತಾರೆ. ಮತ್ತೆ ಅವ್ರು ಹೇಳ್ತಾರೆ, ನೃತ್ಯ ಮತ್ತು ನಗು ಈ ಎರಡು ಅತ್ಯುತ್ತಮವಾದ ಸರಳ ಸುಲಭವಾದ ದ್ವಾರಗಳು, ಆನಂದದ ಒಂದು ಸ್ಥಿತಿಯನ್ನ ತಲುಪೋದಿಕ್ಕೆ ಇವು ಒಂದು ಸರಳವಾದ ಸುಲಭವಾದ ದ್ವಾರಗಳು ಅಂತ ಅವ್ರು ಹೇಳ್ತಾರೆ. ಆದ್ರೆ ನಾವು ನೃತ್ಯ ಮಾಡುವಾಗ ನೃತ್ಯ ನಮ್ಮನ್ನ ನಿರ್ವಹಿಸ್ಬೇಕು, ನಾವು ನೃತ್ಯವನ್ನ ನಿರ್ವಹಿಸಬಾರ್ದು ಅಂತ ಹೇಳ್ತಾರೆ. ಹಂಗಂದ್ರೆ ಏನಂತ ಹೇಳಿದ್ರೆ ಮಾಸ್ಟರ್ಸ್, ಈಗ ನಾವು ಡ್ಯಾನ್ಸ್ ಮಾಡ್ತಿರ್ತೀವಿ ಅಂತ ಇಟ್ಕೊಳ್ಳಿ. ನಾವು ಡ್ಯಾನ್ಸ್ ಮಾಡುವಾಗ ನಮ್ಗೆ ಎಷ್ಟೊಂದು ಹೆಸಿಟೇಷನ್ ಮತ್ತೆ ಒಂದು ಇರ್ತದೆ ಅಂತ ಹೇಳಿದ್ರೆ, ಓ ಯಾರು ಏನ್ ಅನ್ಕೋಬಿಡ್ತಾರೋ, ಅವ್ರು ನೋಡ್ತಿದಾರಾ, ಇವ್ರು ನೋಡ್ತಿದಾರಾ ಅಂತ ಹೇಳ್ಬಿಟ್ಟು ಒಂದು ಮನಸ್ಸಿನಲ್ಲಿ ಆಲೋಚನೆಗಳನ್ನ ಮಾಡ್ತಾ ನಾವು ನೃತ್ಯ ಮಾಡಿದ್ರೆ ಅದರಿಂದ ನಾವು ಬೆನಿಫಿಟ್ ಅನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಾವು ಈ ಎಲ್ಲ ಮಿತಿಗಳನ್ನ, ಈ ಎಲ್ಲ ಎಲ್ಲೆಯನ್ನ ಮೀರಿ ನಾವು ಆ ನೃತ್ಯವೇ ನಮ್ಮನ್ನ ನಿರ್ವಹಿಸುವಂತೆ ನೃತ್ಯದಲ್ಲಿ ಒಂದಾದ್ರೆ ನಮ್ಗೆ ಏನಾಗ್ತದೆ, ಆವಾಗ ನಾವು ಒಂದು ಆನಂದ ಸ್ಥಿತಿಯನ್ನ ತಲುಪ್ತೀವಿ. ಈ ರೀತಿ ಸ್ಥಿತಿ, ನಗು, ವಿಕಟ, ಕಪಟ ನಗು ಹೊರತಾಗಿ ನಕ್ಕಂತ ನಗು, ಈ ರೀತಿ ನೃತ್ಯವೇ ನಮ್ಮನ್ನ ನಿರ್ವಹಿಸಿ ನಾವು ನೃತ್ಯ ಮಾಡಿದಂತ ಸ್ಥಿತಿ, ಈ ಎರಡೂ ಸ್ಥಿತಿಯು ಕೂಡ ನಮ್ಮನ್ನ ಒಂದು ಧ್ಯಾನದ ಸ್ಥಿತಿಗೆ ಕರ್ಕೊಂಡೋಗಿ ನಮ್ಮನ್ನ ಏನ್ ಮಾಡ್ತವೆ ಅಂತ ಹೇಳಿದ್ರೆ, ಒಂದು ಅಸ್ತಿತ್ವದಲ್ಲಿ ನಮ್ಮನ್ನ ಹೊಂದು ಮಾಡ್ತವೆ. ಇಲ್ಲಿ ಅಸ್ತಿತ್ವವನ್ನ ಹೊಂದು ಮಾಡೋದು ಅಂತ ಹೇಳಿದ್ರೆ, ಇಲ್ಲಿ ನಮ್ಗೆ ನನ್ನಲ್ಲಿರುವಂತ ಆತ್ಮವೇ ಬ್ರಹ್ಮ, ಮತ್ತೆ ಅಸೀಮವಾದ ಚೇತನ, ಅದರಲ್ಲಿ ನಾನು ಒಂದಾಗುವಂಥದ್ದು. ಈ ಒಂದು ಸ್ಥಿತಿಯನ್ನ ನಾವು ನೃತ್ಯ ಮತ್ತೆ ನಗುವಿನಲ್ಲಿ ತಲುಪ್ತೀವಿ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾರೆ. ಮತ್ತೆ ಇದು ಒಂದು ಆನಂದದ ಪರಾಕಾಷ್ಠೆ ಸ್ಥಿತಿಗೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ ಮಾಸ್ಟರ್ಸ್. ಹಾಗಾದ್ರೆ ಈಗ ಬದುಕಿನಲ್ಲಿ ಒಂದು ಗುಣಾತ್ಮಕತೆಯನ್ನ, ನಮ್ಮ ಕ್ವಾಲಿಟಿ ಲೈಫ್ ಅನ್ನ ಇನ್ಕ್ರೀಸ್ ಮಾಡುವಂತ ಈ ನಗು ಹೇಗಿರ್ಬೇಕು ಅಂತ ಹೇಳೋದಿಕ್ಕೆ ಈ ಓಶೋರವರು ಒಂದು ಉದಾಹರಣೆಯನ್ನ ಕೊಡ್ತಾರೆ. ಜೆನ್ ಸನ್ಯಾಸಿಗಳ ಒಂದು ಜೀವನ ಶೈಲಿಯನ್ನ ಇಲ್ಲಿ ಓಶೋರವರು ಉದಾಹರಣೆ ಕೊಡ್ತಾ ಹೋಗ್ತಾರೆ. ಸೊ ಅವ್ರು ಹೇಳ್ತಾರೆ, ಜೆನ್ ಸನ್ಯಾಸಿಗಳ ಜೀವನ ಶೈಲಿ ಹೇಗಿರುತ್ತೆ ಅಂತ ಹೇಳಿದ್ರೆ, ಆ ಜೆನ್ ಸನ್ಯಾಸಿಗಳು ಬೆಳಗಿನ ಮುಂಜಾವನ್ನ ನಗುವಿನೊಂದಿಗೆ ಪ್ರಾರಂಭ ಮಾಡ್ತಾರಂತೆ, ಹಾಗೇನೆ ರಾತ್ರಿ ನಗುವಿನೊಂದಿಗೆ ಆ ದಿನವನ್ನ ಅವರು ಅಂತ್ಯ ಮಾಡ್ತಾರಂತೆ. ಆದ್ರಿಂದ ಓಶೋ ನಮಗೂ ಸಜೆಸ್ಟ್ ಮಾಡ್ತಾರೆ ಏನಂತ ಹೇಳಿದ್ರೆ, ನೀವು ಕೂಡ ದಿನವನ್ನ ನಗುವಿನೊಂದಿಗೆ ಪ್ರಾರಂಭ ಮಾಡಿ, ಮತ್ತೆ ರಾತ್ರಿ ಮಲಗುವಾಗ ನಗುವಿನೊಂದಿಗೆ ನೀವು ಎಂಡ್ ಮಾಡಿ. ಮತ್ತೆ ಅವ್ರು ಹೇಳ್ತಾರೆ, ನೀವು ಹಾಸಿಗೆಯಲ್ಲಿ ಹೇಳ್ತಿರಲ್ಲ, ಹೇಳುವಾಗ್ಲೇ ಕೂಡ ಒಂದು ನಗುವನ್ನ ಸ್ಮೈಲ್ ಅನ್ನ ಮಾಡಿ. ಆದ್ರೆ ನೀವ್ ಈ ತರ ಸುಮ್ನೆ ಸ್ಮೈಲ್ ಮಾಡಿದಾಗ ಸುತ್ತ ಇರುವಂತ ಜನಕ್ಕೆ ಏನನ್ಸುತ್ತೆ ಅಂತ ಹೇಳಿದ್ರೆ, ಇವ್ರಿಗೆ ಏನಾದ್ರು ಹುಚ್ಚಿಡ್ದಿದ್ಯಾ, ಯಾಕೆ ಈ ತರ ನಗ್ತಾ ಇದಾರೆ ಅಂತ ಅವ್ರಿಗೆ
ಅನ್ಸಕ್ ಶುರು ಆಗುತ್ತೆ. ಅವ್ರೇನೋ ಯಾವಾಗ್ಲೂ ಗಂಭೀರವಾದನರಾಗಿ ಗಂಟ್ ಮೂರೆ ಹಾಕೊಂಡು ಇರುವಂತವ್ರಿಗೆ ಇವ್ರು ಯಾಕೆ ನಗ್ತಾ ಇದಾರೆ ಅಂತ ಅನ್ಸುತ್ತೆ, ಈ ತರ ಸೀರಿಯಸ್ ಆದಂತ ಜನಕ್ಕೆ. ಆದ್ರೆ ಅವ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಮತ್ತೆ ಆ ತರ ಸೀರಿಯಸ್ ಆಗಿರುವಂತ ವ್ಯಕ್ತಿಗಳು ಏನ್ ಅನ್ಕೊಂಡಿರ್ತಾರೆ ಅಂತ ಹೇಳಿದ್ರೆ, ಬೇರೆಯವರು ದುಃಖದಲ್ಲಿರುವುದು ಅವರಿಗೆ ಸಹಜವಾಗಿ ಕಾಣಿಸುತ್ತೆ, ಬೇರೆಯವರು ಸಂತೋಷದಲ್ಲಿರೋದು ಅಸಹಜವಾಗಿ ಕಾಣಿಸುತ್ತೆ ಅವ್ರಿಗೆ. ಮಾಸ್ಟರ್ಸ್, ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು, ಮನುಷ್ಯನ ಸಹಜ ಗುಣ ಆನಂದವಾಗಿರೋದೇ ಒಂದು ಸಹಜವಾದ ಸ್ಥಿತಿ. ಆದ್ರೆ ನಾವು ಬದುಕನ್ನ ನರಕ ಮಾಡ್ಕೊಂಡು ದುಃಖಮಯವಾಗಿರೋದು, ಯಾವಾಗ್ಲೂ ಅಂದ್ರೆ ಬದುಕಿನ ಬಗ್ಗೆ ಗೊಣಗ್ತಾ ಇರೋದು, ದೂಷಣೆ ಮಾಡ್ತಾ ಇರೋದು, ಯಾತನೆ ಪಡ್ತಿರೋದು, ನೋವಲ್ಲಿರೋದನ್ನೇ ನಾವು ಸಹಜ ಮಾಡ್ಕೊಂಡು ಆನಂದದ ಸ್ಥಿತಿಯನ್ನ ಅಸಹಜ ಅನ್ನೋ ತರ ನಾವು ತಲುಪಿಟ್ಟಿದೀವಿ. ಅದಕ್ಕೆ ಓಶೋ ಹೇಳ್ತಾರೆ, ಈ ತರ ಅಸಹಜವನ್ನ ಸಹಜವನ್ನಾಗಿ ಮಾಡ್ಕೊಂಡಿರುವಂತ ಆ ಜನರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ, ನೀವು ಸಹಜವಾಗಿರೋದನ್ನ ಕಲೀರಿ, ಸಹಜವಾಗಿ ನಗೋದನ್ನ ಕಲೀರಿ ಅಂತ ಅವ್ರು ಹೇಳ್ತಾರೆ. ಮತ್ತೆ ಅವ್ರು ಹೇಳ್ತಾರೆ ಏನಂತ ಹೇಳಿದ್ರೆ, ನಿಮ್ಗೆ ಬೆಳಿಗ್ಗೆ ಎದ್ದ ತಕ್ಷಣ ನಗು ಬರ್ತಾ ಇಲ್ಲ ಅಂತ ಇಟ್ಕೊಳ್ಳಿ, ಆವಾಗ ನೀವು ನೆನ್ಪು ಮಾಡ್ಕೊಡಿ ಏನಂತ ಹೇಳಿದ್ರೆ, ಈ ಭೂಮಿ ಮೇಲೆ ಮನುಷ್ಯರು ಮಾಡ್ತಿರ್ತಾರಲ್ಲ ಈ ಅನಾಚಾರಗಳು, ದ್ವಂದ್ವಗಳು, ಈ ಹಪಾಹಪಿ, ದುರಾಸೆಗಳು, ತಾನು ಹೆಚ್ಚು ಕೂಡಿಡ್ಬೇಕು, ಮಾಡಿಡ್ಬೇಕು, ಈ ಸಂಪತ್ತಿನಲ್ಲಿ ತನ್ನನ್ನ ತಾನು ಬಂಧಿಸ್ಕೊಂಡಿರೋ ರೀತಿ, ಈ ರೀತಿಗಳೆಲ್ಲ ಮನುಷ್ಯರು ಬದುಕ್ತಾ ಇದಾರಲ್ಲ, ಈ ಅವರ ಬದುಕಿನ ರೀತಿಯನ್ನ ನೀವು ಒಮ್ಮೆ ನೆನ್ಪು ಮಾಡ್ಕೊಬಿಟ್ರೆ ಸಾಕು, ನಿಮ್ಮ ಮುಖದಲ್ಲಿ ನಗು ಬರ್ತದೆ. ಸೊ ಈ ತರ ಬದುಕ್ತಿರುವಂತ ಜನರನ್ನ ನೋಡಿ ಒಂದು ದೇವ್ರು ಕೂಡ ನಗ್ತಾ ಇರ್ಬೋದು, ಅಸ್ತಿತ್ವವೇ ನಗ್ತಾ ಇರ್ಬೋದು, ಗಿಡ ಮರ ಕಲ್ಲು ಪ್ರಕೃತಿ ಎಲ್ಲ ಏನಿದೆ ಇದೆಲ್ಲವೂ ಕೂಡ ಮನುಷ್ಯರನ್ನ, ಈ ಬದುಕಿದೆಯಲ್ಲ, ಈ ಬದುಕಿನ ಸ್ಥಿತಿ, ಈ ಬದುಕಿನ ರೀತಿ ಇದೆಯಲ್ಲ, ಈ ಬದುಕಿನ ಅವ್ಯವಸ್ಥಿತ ಒಂದು ಸ್ವರೂಪ ಇದೆಯಲ್ಲ, ಈ ಸ್ವರೂಪವನ್ನ ನೋಡಿ ಇವೆಲ್ಲವೂ ಕೂಡ ನಗ್ತಾ ಇದೆ. ಸೊ ಹಂಗಾಗಿ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಇವನ್ನೆಲ್ಲ ನೋಡ್ಬಿಟ್ಟು ನಗ್ಬಿಡಿ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಮತ್ತೆ ಅವ್ರು ಹೇಳ್ತಾರೆ, ಈ ಭೂಮಿ ಮೇಲೆ ಲಕ್ಷಾಂತರ ಜನರು ಇಂದು ನಗೋದನ್ನೇ ಮರ್ತ್ಬಿಡ್ತಾ ಇದ್ದಾರೆ. ಇವತ್ ಏನಾಗಿದೆ ಅಂತ ಹೇಳಿದ್ರೆ, ಶಾಲಾ ಕಾಲೇಜು ಮತ್ತೆ ಆಸ್ಪತ್ರೆಗಳಲ್ಲಿ ನಗುವನ್ನ ತರಬೇತಿ ಕೊಟ್ಟು ಅಂದ್ರೆ ಲಾಫಿಂಗ್ ಕ್ಲಾಸಸ್ ಅಂತೆಲ್ಲ ಮಾಡ್ತಿದ್ದಾರೆ ಮಾಸ್ಟರ್ಸ್. ಈ ತರ ತರಬೇತಿ ಕೊಡೋಂಗೆ ಆಗ್ತಾ ಇದೆ. ಸಹಜವಾದ ನಗು ಯಾರಿಗೂ ಬರ್ದಿರುವಂತ ಸ್ಥಿತಿಯನ್ನ ಜನರು ತಲುಪಿಬಿಡ್ತಾರೆ. ಸೊ ರಷ್ಯಾದವರು ಕೂಡ ಈ ಬಗ್ಗೆ ಒಂದು ದೊಡ್ಡ ಸಂಶೋಧನೆಯನ್ನ ಮಾಡಿದಾರಂತೆ. ಮಾಡ್ಬಿಟ್ಟು ಅವ್ರು ಕಂಡ್ಕೊಂಡಿದಾರಂತೆ ಏನಂತ ಹೇಳಿದ್ರೆ, ಈ ನಗುವಿನಿಂದ ನಮ್ಮಲ್ಲಿ ರಕ್ತ ಸಂಚಾರ ಸುಗಮವಾಗುತ್ತೆ, ಮೆದುಳಿನ ನರಕೋಶಗಳು ಚುರುಕಾಗುತ್ತೆ, ಹೃದಯ ಬಡಿತದಲ್ಲಿ ಲಯ ಬರುತ್ತೆ. ಹೀಗಾಗಿ ನಗೋದು ಮಹತ್ವದ ಸಂಗತಿ ಅಂತ ಅವರು ಫೈಂಡ್ ಔಟ್ ಮಾಡ್ಕೊಂಡಿದಾರಂತೆ. ಆದ್ರೆ ಅವರು ಈ ತರ ನಗುವಿನ ಕ್ವಾಲಿಟಿ ಇರುವಂತ ನಗುವನ್ನ ತರಿಸೋದಿಕ್ಕಾಗಿ ಅವ್ರು ಏನ್ ಮಾಡ್ತಿದ್ದಾರೆ, ಸೈಕಾಲಜಿಸ್ಟ್ ಅನ್ನ ಅಪಾಯಿಂಟ್ ಮಾಡಿ ಜನರಲ್ಲಿ ನಗುವನ್ನ ತರಿಸೋದಿಕ್ಕೆ ಯಾವ್ಯಾವ ಟೆಕ್ನಿಕ್ ಅನ್ನ ಯೂಸ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಪುಸ್ತಕಗಳನ್ನ ಬರೆಸ್ತಾ ಇದಾರಂತೆ. ಜೊತೆಗೆ ಶಾಲಾ ಕಾಲೇಜು ಸಾರ್ವಜನಿಕ ಸಮಾರಂಭಗಳಲ್ಲಿ ಹೇಗೆ ನಗು ತರಿಸ್ಲಿಕ್ಕೆ ಟೆಕ್ನಿಕ್ ಗಳನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದಾರಂತೆ. ಅದಕ್ಕೆ ಓಶೋ ಹೇಳ್ತಾರೆ, ಇದು ಎಷ್ಟು ಮೂರ್ಖತನದ ಕೆಲಸ ಈ ತರ ಮಾಡ್ತಿರೋದು. ಸಹಜವಾದ ನಗುವನ್ನ ತರಿಸ್ಲಿಕ್ಕೆ ಈ ತರ ಕೃತಕವಾದ ಪ್ರಕ್ರಿಯೆಗಳನ್ನ ಮಾಡುವಂತದ್ದು ಇನ್ನೂ ಅಸಹಜ, ಈ ತರ ಮಾಡೋದು ಸರಿಯಲ್ಲ ಅಂತ ಹೇಳ್ತಾರೆ. ಮತ್ತೆ ಅವ್ರು ಹೇಳ್ತಾರೆ ಏನಂತ ಹೇಳಿದ್ರೆ, ಈಗ ನಾವು ಅಕ್ಕಿ ಪಕ್ಷಿಗಳನ್ನ ನೋಡ್ತೀವಿ. ಈ ಅಕ್ಕಿ ಪಕ್ಷಿಗಳು ತಮ್ಮ ರೆಕ್ಕೆ ಬಿಚ್ಚಿ ಹಾರೋದಿಕ್ಕೆ ಯಾರನ್ನಾದ್ರೂ ಕೇಳ್ತಾವ ಅವು? ಇಲ್ಲ ನನ್ಗೆ ತರಬೇತಿ ನೀಡಿ ಆಮೇಲೆ ನಾವು ಹಾರ್ತೀವಿ ಅಂತ ಹೇಳ್ತಾವ? ಹೇಳೋದಿಲ್ಲ. ಹಾಗೇನೆ ಮೋಡದಿಂದ ಹನಿ ಬಿದ್ದ ತಕ್ಷಣ ನವಿಲುಗಳು ಗರಿ ಬಿಚ್ಚಿ ನೃತ್ಯವನ್ನ ಮಾಡ್ತಾವಲ್ಲ, ಅವೇನಾದ್ರೂ ಹೇಳ್ತಾವ ನಮ್ಗೆ ಫಸ್ಟು ತರಬೇತಿನ ನೀಡಿ ಆಮೇಲೆ ನೃತ್ಯವನ್ನ ಮಾಡ್ತೀವಿ ಅಂತ? ಅವು ಹೇಳೋದಿಲ್ಲ. ಸೊ ಹೂವು ಹರಳುತ್ತೆ, ಅದಕ್ಕೆ ತರಬೇತಿ ಬೇಕಾಗಿಲ್ಲ. ಪ್ರಕೃತಿಯಲ್ಲಿ ಇಷ್ಟೆಲ್ಲವೂ ಸಹಜವಾಗಿ ನಡೀತಿರುವಾಗ ಸಹಜವಾದ ನಗುವನ್ನ ನಗ್ಲಿಕ್ಕೆ ಮನುಷ್ಯನಿಗೆ ಯಾಕೆ ತರಬೇತಿ ಬೇಕು? ಇದು ನಮ್ಮ ಮನುಷ್ಯ ತನ್ನ ಜೀವನದಲ್ಲಿ ಸೋತಿರೋದರ ಲಕ್ಷಣವಾಗಿದೆ. ಹಾಗಾಗಿ ಮನುಷ್ಯ ಸ್ವಯಂ ಸ್ಫೂರ್ತಿಯಿಂದ ನಗುವುದನ್ನ, ಸಹಜತೆಯಿಂದ ಬದುಕುವುದನ್ನ ನಾವು ಕಲಿಸ್ಬೇಕಾಗಿದೆ, ನಗುವುದನ್ನ ಕಲಿಸ್ಬೇಕಾಗಿಲ್ಲ ಅಂತ ಹೇಳ್ತಾರೆ. ಇದು ಮೂರ್ಖತನದ ಕೆಲಸ, ಇದನ್ನ ನಾವು ಮಾಡ್ಬೇಕಾಗಿಲ್ಲ ಅಂತ ಹೇಳ್ತಾರೆ. ಮತ್ತೆ ಅವರು ಇಂಥ ಮೂರ್ಖತನಕ್ಕೆ ಅವರು ಕಂಡಂತ ಮತ್ತೊಂದು ಸನ್ನಿವೇಶದ ಉದಾಹರಣೆಯನ್ನ ಕೂಡ ಅವ್ರು ಕೊಡ್ತಾ ಹೋಗ್ತಾರೆ. ಅದೇನಂತ ಹೇಳಿದ್ರೆ, ಓಶೋ ಅವರಿಗೆ ಒಬ್ರು ಕ್ರಿಶ್ಚಿಯನ್ ಪ್ರೊಫೆಸರ್ ಫ್ರೆಂಡ್ ಆಗಿದ್ರಂತೆ. ಅವರು ಒಂದ್ಸಾರಿ ಅವ್ರ ಸಂಸ್ಥೆಗೆ ಇವ್ರನ್ನ ಕರ್ಕೊಂಡು ಹೋದ್ರಂತೆ, ಓಶೋ ಅವ್ರನ್ನ. ಆ ಟೈಮಲ್ಲಿ ಒಂದು 60 ಜನ ವಿದ್ಯಾರ್ಥಿಗಳು ತಯಾರಾಗಿದ್ರಂತೆ. ಯಾಕೆ ಅಂತ ಹೇಳಿದ್ರೆ, ಕ್ರಿಶ್ಚಿಯನ್ ಧರ್ಮದ ಧರ್ಮೋಪದೇಶವನ್ನ ಮಾಡಿ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಮಾಡಿಸುವಂತ ಪ್ರಕ್ರಿಯೆಗೆ ಹೊರಡಲು ಸಿದ್ಧವಾಗಿದ್ದಂತ 60 ಜನರ ಒಂದು ಟೀಮ್ ಇತ್ತಂತೆ. ಆ ಟೀಮ್ ಇರುವಾಗ
ಈ ಪ್ರೊಫೆಸರ್ ಓಶೋ ಅವರ ಎದುರಿನೇ ಅವರಿಗೆ ಕೊನೆಯ ಟಿಪ್ಸ್ ಏನಿರ್ತದೆ ಅವ್ರಿಗೆ, ನೀವ್ ಹೇಗೆ ಉಪದೇಶ ಮಾಡ್ಬೇಕು, ಹೇಗೆ ಜನರನ್ನ ಅಟ್ರಾಕ್ಟ್ ಮಾಡ್ಬೇಕು ಅಂತೆಲ್ಲ ಹೇಳೋದಿರ್ತದಲ್ಲ, ಆ ಟೆಕ್ನಿಕ್ ಅನ್ನ ಅವ್ರು ಹೇಳ್ಕೊಡ್ತಿದ್ರಂತೆ. ಅವ್ರು ಹೇಳ್ಕೊಡ್ತಾ ಇದ್ರಂತೆ ಏನಂತ ಹೇಳಿದ್ರೆ, ನೀವು ಯಾವ ಟೈಮಲ್ಲಿ ಮಿಲು ಧ್ವನಿಯಲ್ಲಿ ಮಾತಾಡ್ಬೇಕು, ಯಾವ ಟೈಮಲ್ಲಿ ಏರು ಧ್ವನಿಯಲ್ಲಿ ಮಾತಾಡ್ಬೇಕು, ಯಾವ ಟೈಮಲ್ಲಿ ನೀವು ಮೇಜನ್ನ ಕುರ್ತಿ ಮಾತಾಡ್ಬೇಕು, ಮತ್ತೆ ನೀವು ಸ್ವರ್ಗದ ಬಗ್ಗೆ ಹೇಳುವಾಗಂತೂ ಒಂದು ಕಾವ್ಯ ರೂಪದಲ್ಲಿ, ಹಾಡಿನ ರೂಪದಲ್ಲಿ ಹೇಳ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರಂತೆ. ಆಗ 60 ಜನ ವಿದ್ಯಾರ್ಥಿಗಳಲ್ಲಿ ಒಬ್ಬ ವಿದ್ಯಾರ್ಥಿಗೆ ಒಂದು ಡೌಟ್ ಬಂದ್ಬಿಡ್ತಂತೆ. ಇಷ್ಟೆಲ್ಲ ನಾವ್ ಹೇಳ್ತೀವಿ ಓಕೆ, ನರಕದ ಬಗ್ಗೆ ನಾವು ಹೇಳುವಾಗ ಹೇಗೆ ಹೇಳ್ಬೇಕು ಗುರುಗಳೇ ಅಂತ ಅವ್ನು ಕೇಳದ್ನಂತೆ. ಆಗ ಪ್ರೊಫೆಸರ್ ಹೇಳಿದ್ರಂತೆ, ನೀನು ನರಕದ ಬಗ್ಗೆ ಹೇಳುವಾಗ ನೀನ್ ಹೇಗಿದ್ಯೋ ಹಾಗೆ ಹೇಳು ಅಂತ ಹೇಳಿದ್ರಂತೆ. ಮಾಸ್ಟರ್ಸ್, ನಾವಿಲ್ಲಿ ಅರ್ಥ ಮಾಡ್ಕೋಬೇಕು ಅಂದ್ರೆ, ನಮ್ಮ ಹಾವ ಭಾವ, ನಮ್ಮ ಮುಖಚರ್ಯೆ, ನಮ್ಮ ಮಾತಿನ ಶೈಲಿ ಎಲ್ಲವೂ ಕೂಡ ನರಕಮಯವಾಗಿದೆ. ಸ್ವರ್ಗಮಯವಾಗಿ ಆನಂದದ ಸ್ಥಿತಿಯಲ್ಲಿ ಇರ್ಬೇಕಾದ ಮನುಷ್ಯ ಅವನು ಇರೋ ಸ್ಥಿತಿಯನ್ನ ಹೇಗೆ ಮಾಡ್ಕೊಂಡಿದ್ದಾನೆ ಅಂತ ಹೇಳಿದ್ರೆ, ನರಕಮಯವಾಗಿ ಮಾಡ್ಕೊಂಡಿದ್ದಾನೆ. ಅದಕ್ಕೆ ಆ ಪ್ರೊಫೆಸರ್ಗೆ ಅನಿಸ್ತು ಇವ್ರು ಇರೋದೇ ನರಕವನ್ನ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಸರಿಯಾದದ್ದಾಗಿದೆ ಅಂತ ಅವನಿಗೆ ಅನ್ನಿಸ್ತು. ಅದಕ್ಕೇನೆ ಈಗ ನೋಡಿ, ಸ್ವಯಂ ಸ್ಫೂರ್ತಿ ಸಹಜತೆಯ ಬದುಕಾಗಬೇಕಾಗಿದ್ದ ನಮ್ಮ ಬದುಕೇನಾಗಿದೆ, ಅಸಹಜತೆ ಬದುಕಾಗಿದೆ. ಸ್ವಯಂ ಸ್ಫೂರ್ತಿಯಿಂದ ಬದುಕೋದಾಗ್ಲಿ ನಗೋದಾಗ್ಲಿ ನಮ್ಗೆ ಸಾಧ್ಯ ಆಗ್ತಾ ಇಲ್ಲ. ಸ್ವಯಂ ಸ್ಫೂರ್ತಿಯಿಂದ ನಗೋದಿಕ್ಕೆ, ಸ್ವಯಂ ಸ್ಫೂರ್ತಿಯಿಂದ ಬದುಕೋದಿಕ್ಕೆ ನಮ್ಗೆ ತರಬೇತಿ ಬೇಕಾಗಿದೆ. ಸೊ ಹಾಗಾಗಿ ನಾವೇನ್ ಮಾಡ್ಬೇಕು ಅಂತಂದ್ರೆ, ಸ್ವಯಂ ಸ್ಫೂರ್ತಿಯಿಂದ ಬದುಕೋದನ್ನ, ಅಂತರಾಳದಿಂದ ಹೃದಯ ತುಂಬಿ ನಗೋದನ್ನ ನಾವು ಕಲಿಬೇಕಾಗುತ್ತೆ ಮಾಸ್ಟರ್ಸ್. ನಾನು ಈ ಸಂದರ್ಭದಲ್ಲಿ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ನನಗೆ ಇಲ್ಲಿ ಓಶೋ ಅವರು ಒಂದು ಪದವನ್ನ ಬಳಸಿದ್ದಾರೆ. ಏನಂತ ಹೇಳಿದ್ರೆ, ಈ ಬಡಪಾಯಿ ದೇಶಗಳು ಏನ್ ಮಾಡ್ತವೆ ಅಂತ ಹೇಳಿದ್ರೆ ನಗುವಿನ ತರಬೇತಿಯನ್ನ ಕೊಡ್ತವೆ ಅಂತ ಹೇಳಿದ್ದಾರೆ. ಇಲ್ಲಿ ನನಗೆ ಬಡಪಾಯಿ ದೇಶ ಅಂತ ಹೇಳುವಾಗ ಒಂದು ಅರ್ಥ ಮಾಡ್ಕೋಬೇಕು ಅಂತ ಅನ್ನಿಸ್ತು, ಮತ್ತೆ ಈ ವೇದಿಕೆಯಲ್ಲಿ ಹೇಳ್ಬೇಕು ಅಂತ ಅನ್ನಿಸ್ತು. ಬಡಪಾಯಿ ದೇಶ ಅಂತ ಹೇಳುವಾಗ ನಾವು ಆರ್ಥಿಕವಾಗಿ ಬಡತನದಲ್ಲಿರುವ ದೇಶ ಅಂತ ಖಂಡಿತ ಅರ್ಥ ಮಾಡ್ಕೋಬಾರ್ದು ಮಾಸ್ಟರ್ಸ್. ನಾವು ನನ್ನ ಒಳಗೆ ಅಂತರಾಳದಿಂದ ಸ್ವಯಂ ಸ್ಫೂರ್ತಿಯಿಂದ, ಸ್ವಯಂ ಆನಂದದಿಂದ ಬದುಕೋದಿಕ್ಕೆ ಎಲ್ಲಿ ಸಾಧ್ಯ ಆಗೋದಿಲ್ಲ, ಆ ದೇಶ ಬಡಪಾಯಿ ದೇಶ ಆಗಿರ್ತದೆ. ಅದಕ್ಕೆ ನಾನು ಒಂದು ಉದಾಹರಣೆಯನ್ನ ಹೇಳ್ತೀನಿ ಮಾಸ್ಟರ್ಸ್. ನಾವು ಇಂದ್ರಪ್ರಸ್ಥ ಇದಕ್ಕೆ ಹೋದಾಗ ನಾವು ಅಲ್ಲಿ ನಮ್ಗೆ ನಮ್ಮ ವೇದಿಕೆ ಮಾಸ್ಟರ್ ಒಬ್ರು ನನ್ ಜೊತೆ ಬಂದಿದ್ರು. ಬಹುಶಃ ಅವ್ರು ಇಲ್ಲಿ ಇದ್ದಿರ್ಬೋದು ಕೂಡ. ಅವರು ನನ್ ಮಗಳು ಕೆನಡಾದಲ್ಲಿ ಇದ್ದಾರೆ ಅಂತ ಹೇಳಿದ್ರು. ಸೊ ನಾನು ಆಯ್ತು ಅಂದ್ಬಿಟ್ಟು ಅವ್ರು ಏನು ವರ್ಕ್ ಮಾಡ್ತಿದ್ದಾರೆ ಅಂತ ಕೇಳಿ, ಅವ್ರದ್ದು ಮನೋವೈದ್ಯ ಆಗಿದ್ದಾರೆ ಅಂತ ಹೇಳಿದ್ರು. ಸರಿ ಆಯ್ತು ಅಂದ್ಬಿಟ್ಟು ನಾನು ಕೇಳ್ದೆ, ಆ ದೇಶ ಹೇಗಿದೆ, ಅಲ್ಲಿ ಜೀವನ ಹೇಗಿದೆ, ಅಲ್ಲಿ ಕ್ವಾಲಿಟಿ ಲೈಫ್ ಹೇಗಿದೆ ಎಲ್ಲ ನಾನು ಕೇಳ್ದೆ. ಅವ್ರು ಹೇಳಿದ್ರು ನೇಚರ್ ತುಂಬಾ ಚೆನ್ನಾಗಿದೆ, ಮತ್ತೆ ಅಲ್ಲಿ ಎಷ್ಟು ಸಿಸ್ಟಮ್ಯಾಟಿಕ್ ಎಲ್ಲ ಇದೆ ಕೂಡ, ಮತ್ತೆ ಪೊಲೀಸು ಜಾಸ್ತಿ ಇದಿಲ್ಲ, ಮತ್ತೆ ಅಲ್ಲಿ ಅನ್ಯಾಯಗಳಿಲ್ಲ, ಕೊಲೆಗಳಿಲ್ಲ, ಸುಲಿಗೆ ಇಲ್ಲ, ತುಂಬಾ ಚೆನ್ನಾಗಿದೆ ಅಲ್ಲಿ ಬದುಕು ಅಂತೆಲ್ಲ ಹೇಳಿದ್ರು. ಆಗ ನಾನು ಅವ್ರನ್ನ ಕೇಳ್ದೆ, ಹಾಗಿದ್ರೆ ಇಷ್ಟು ಸುಂದರವಾದ ದೇಶದಲ್ಲಿ ಮನೋವೈದ್ಯರಿಗೆ ಏನ್ ಕೆಲ್ಸ ಅಂತ ಕೇಳ್ದೆ. ಸೊ ಹೌದಲ್ವಾ ಮಾಸ್ಟರ್ಸ್, ಇಷ್ಟೆಲ್ಲ ಸಿಸ್ಟಮ್ಯಾಟಿಕ್ ಆಗಿ ಚೆನ್ನಾಗಿದ್ಮೇಲೆ ಮನೋವೈದ್ಯರಿಗೆ ಏನ್ ಕೆಲ್ಸ? ಮನೋವೈದ್ಯರಲ್ಲಿ ಇದಾರೆ ಅಂತ ಹೇಳಿದ್ರೆ ನಾವು ಅದು ಅತ್ಯುನ್ನತ ಶ್ರೀಮಂತ ದೇಶ ಅಂತ ನಿರ್ಧಾರ ಮಾಡೋಕ್ ಆಗೋದಿಲ್ಲ. ಈಗ ಓಶೋ ಅವರೇ ಕೂಡ ಒಂದು ಉದಾಹರಣೆನ ಕೊಡ್ತಾರೆ. ಏನಂತ ಹೇಳಿದ್ರೆ, ಅಮೆರಿಕದ ಕ್ಯಾಲಿಫೋರ್ನಿಯಾ ಏನಿದೆ, ಅದು ಅತ್ಯಂತ ಆರ್ಥಿಕವಾಗಿ ಸುಸ್ಥಿರವಾಗಿ ಬೆಳೆದಿರುವಂತಹ ಪ್ರದೇಶವಾಗಿದೆ. ಅಲ್ಲಿರೋರೆಲ್ಲ ಕೋಟಿಗೆ ಲೆಕ್ಕವಿಲ್ಲದಂತೆ ಅತ್ಯಂತ ಶ್ರೀಮಂತವಾಗಿರುವಂತ ಪ್ರದೇಶವಾಗಿದೆಯಂತೆ ಅದು. ಆದ್ರೆ ಅಲ್ಲಿ HIV ಸೋಂಕು ಮತ್ತು ಏಡ್ಸ್ ಪ್ರಪಂಚದ ಬೇರೆ ಎಲ್ಲ ಕಡೆಗಿಂತ ಹೆಚ್ಚಾಗಿದೆಯಂತೆ. ಸೊ ಹಾಗಾಗಿ ನಾವು ಬಡಪಾಯಿ ಎನ್ನುವಾಗ ಬರೀ ಆರ್ಥಿಕತೆಯನ್ನ ಇಟ್ಕೊಂಡು ಅದು ಬಡ ದೇಶ ಅಂತ ನಿರ್ಧಾರ ಮಾಡಬಾರ್ದು ಮಾಸ್ಟರ್ಸ್. ಅದ್ರ ಹೊರತಾಗಿ ಮನುಷ್ಯ ಸಹಜವಾಗಿ, ಸರಳವಾಗಿ, ಸುಂದರವಾಗಿ ಬದುಕೋದಿಕ್ಕೆ ಎಲ್ಲಿ ಸಾಧ್ಯ ಆಗುತ್ತೋ ಆ ದೇಶವನ್ನೇ ಶ್ರೀಮಂತ ದೇಶ ಅಂತ ತಿಳ್ಕೋಬೇಕು, ಆತರ ಬದುಕ್ಬೇಕು ಅನ್ನೋದು ನನ್ನ ಅಭಿಪ್ರಾಯ ಆಗಿದೆ ಮಾಸ್ಟರ್ಸ್. ಆದ್ರಿಂದ ನಾನು ಕೊನೆಯದಾಗಿ ನಗುವಿನ ಬಗ್ಗೆ ಕನ್ನಡದ ಪ್ರಸಿದ್ಧ ತತ್ವಜ್ಞಾನಿ ಮತ್ತೆ ಪ್ರಸಿದ್ಧ ಸಾಹಿತಿಗಳಾದಂತ DVG ಅವರು ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಕವನವನ್ನ ಬರೆದಿದ್ದಾರೆ. ಆ ಕವನವನ್ನ ಉದ್ಧರಿಸಿ ನನ್ನ ಇವತ್ತಿನ ಜ್ಞಾನ ಹಂಚಿಕೆಯನ್ನ ಮುಗಿಸ್ತೀನಿ. ಆ ಕವನ ಏನಂತ ಹೇಳಿದ್ರೆ, ನಗುವು ಸಹಜವಾದ ಧರ್ಮ, ನಗಿಸುವುದು ಪರಧರ್ಮ, ನಗುವ ಕೇಳುತ್ತಾ ನಗುವುದು ಅತಿಶಯದ ಧರ್ಮ, ನಗುವ ನಗಿಸುವ ನಗಿಸಿ ನಗುತ್ತ ಬಾಳುವವರ ಮಿಗೆ ನೀನು ಬೇಡಿಕೊಳ್ಳು ಮಂಕುತಿಮ್ಮ ಅಂತ ಹೇಳ್ತಾರೆ. ಅಂದ್ರೆ DVG ಹೇಳ್ತಾರೆ, ನಗೋದು ಸಹಜ ಧರ್ಮ, ಅದನ್ನೇ ಮರ್ತಿದೀವಿ. ಫಸ್ಟ್ ನೀನ್ ನಗೋದನ್ನ ಕಲ್ತ್ಕೋ. ಆಮೇಲೆ ಪರರನ್ನ ನಗ್ಸೋದಂತೂ ಇನ್ನೂ ನಮ್ಗೆ ಆಗೋದಿಲ್ಲ. ಯಾಕೆಂತಂದ್ರೆ ಪರರು ದುಃಖದಲ್ಲಿರೋದು, ಅವ್ರ ನೋವಿನಲ್ಲಿರೋದು ನಮ್ಗೆ ಸಂತೋಷ ಕೊಡುವಂತ ಸ್ಥಿತಿಯಲ್ಲಿ ನಾವು ಸಿಕ್ಕಾಕೊಂಡ್ಬಿಟ್ಟಿದೀವಿ. ಆತ ಮನಸ್ಥಿತಿಯಲ್ಲಿ ನಾವಿದೀವಿ. ಹಾಗಾಗಿ ಪರರನ್ನ ನಗ್ಸೋದು ಇನ್ನು ಅದು ನಿನ್ನ ಅತ್ಯುತ್ತಮ ಧರ್ಮವಾಗುತ್ತೆ. ಅದಷ್ಟೇ ಅಲ್ಲ, ಈಗ ನಾವು ನಗ್ತಾ ಇಲ್ಲ, ಪರರು ನಗ್ತಾ ಇದಾರೆ ಅಂತ ಇಟ್ಕೊಳ್ಳಿ, ಅದನ್ನ ನೋಡಿ ನಮ್ಗೆ ಹೊಟ್ಟೆ ಕಿಚ್ಚು ಶುರು ಆಗ್ಬಿಡುತ್ತೆ. ಏನಂತ ಹೇಳಿದ್ರೆ, ಅಯ್ಯೋ ನಾನ್ ಇಷ್ಟು ದುಃಖದಲ್ಲಿದ್ದೀನಿ, ಅವ್ರು ಮಾತ್ರ ಅವ್ರ ಜೀವನ ಅಷ್ಟು ಚೆನ್ನಾಗಿದೆ, ಅವ್ರು ಹೀಗಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ದುಃಖಿಗಳಾಗ್ತಿವಿ. ಹಾಗಾಗಿ
ಪರರ ನಗುವನ್ನ ಕೇಳುತ್ತಾ ನಾವು ನಗುವುದು ಇನ್ನೂ ಅತಿಶಯವಾದ ಧರ್ಮ. ಹಾಗಾಗಿ ಈ 3 ಧರ್ಮವನ್ನ ನಗುವ, ನಗಿಸುವ, ನಗಿಸಿ ನಗುವಂತ ಬಾಳುವಂತ ವರವನ್ನ ನೀನು ಕೇಳ್ಕೊ ಮಂಕುತಿಮ್ಮ. ಇಷ್ಟು ಯಾಕೆ ಬುದ್ಧಿಹೀನನಾಗಿದೆಯೇ ನೀನು? ಆ ತರ ಬದುಕು, ನಿನ್ನ ಬದುಕು ಬಂಗಾರವಾಗುತ್ತೆ, ಸುಂದರವಾಗುತ್ತೆ ಅನ್ನೋದನ್ನ DVG ಇಲ್ಲಿ ಹೇಳಿದ್ದಾರೆ. ಅದನ್ನೇ ಕೂಡ ಓಶೋ ಅವರವರು ಕೂಡ ಹೇಳ್ತಾ ಇದ್ದಾರೆ. ಮಾಸ್ಟರ್ಸ್, ನಾವೆಲ್ಲ ಇಂಥ ನಗುವನ್ನ ನಗ್ತಾ, ನಮ್ಮನ್ನೂ ನಗಿಸ್ಕೊಳ್ತಾ, ಇತರರನ್ನು ನಗಿಸ್ತಾ ಸುಂದರವಾದ ಸಮಾಜವನ್ನ, ಬದುಕನ್ನ ಕಟ್ಟೋಣ ಅಂತ ಹೇಳ್ತಾ ನನ್ನ ಈ ಜ್ಞಾನ ಹಂಚಿಗೆ ಅವಕಾಶ ಮಾಡಿಕೊಟ್ಟಂತ ಮಹಾತ್ತರ್ ಫೌಂಡೇಶನ್ಗೆ, ರಂಗನಾಥ್ ಗುರುಗಳಿಗೆ, ಕೇಳಿಸ್ಕೊಂಡಂತ ತಮ್ಮೆಲ್ಲರಿಗೂ ನಮಸ್ಕರಿಸುತ್ತಾ ಇವತ್ತಿನ ಜ್ಞಾನ ಹಂಚಿಕೆಯನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.